ಹಾಯ್ ಗೈಸ್ ಎಲ್ರು ಹೆಂಗಿದ್ರ ಎಲ್ರು ಸಖತ್ತಾಗಿದ್ರ ಅಂತ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ. ಸೊ ಇವತ್ತು ನೀವು ತಮ್ಮೇಲಲ್ಲಿ ನೋಡ್ದಂಗೆ ನಾನು ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು ಅಂತ ಒಂದ್ಸತಿ ತೋರಿಸ್ತೀನಿ ನೋಡಿ. ಯಾಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಎಲ್ಲ ಮಲ್ಗೋರೆ ಗೈಸ್, ಅದಕ್ಕೋಸ್ಕರ. ಸರಿ ಗೈಸ್, ಆಯ್ತು ಬನ್ನಿ ಹೊರಡೋಣ, ಟೈಮ್ ಆಗೋಯ್ತೈತೆ. ಗೈಸ್ ಬಂದ್ಬಿಟ್ಟೆ ಗೈಸ್, 6 ಗಂಟೆಗೆ ಬಂದ್ಬಿಟ್ಟೆ, 6:30 ಇರತ್ತೆ. ಸೊ ಇನ್ನು ಹಾಫ್ ಅನ್ ಅವರ್ ಐತೆ. ನೋಡಿದ್ರೆ ಬೆಳಗ್ಗೆ ಆಗೋಯ್ತು, ಅಂದ್ರೆ ಬೆಳ್ಳಗಾಯ್ತು, ಮೋಡ ಎಲ್ಲ ಇವಾಗ ಇಷ್ಟವರು ಕತ್ಲೆ ಇತ್ತು. ಫೈನಲ್ಲೇ ಬಂದು ನನ್ನ ಸೀಟ್ ಹತ್ರ ಕೂತಿದ್ದೀನಿ. ವಾಯ್ಸ್ ಸ್ವಲ್ಪ ಡಿಸ್ಟರ್ಬ್ ಆಗ್ತಿರುತ್ತೆ, ಬೇಜಾರ್ ಮಾಡ್ಕೊಂಡ್ರೆ, ಯಾಕಂದ್ರೆ ನನ್ನ ಹತ್ರ ಬೈಕ್ ಇಲ್ಲ ಗೈಸ್. ನಾನು ತುಂಬಾ ಕಷ್ಟ ಆಗುತ್ತೆ ನನ್ನ ಸೀಟ್ ಹುಡ್ಕಕ್ಕೆ ಅನ್ಕೊಂಡೆ. ನೋಡಿದ್ರೆ ಇಲ್ಲಿ ಸೀಟ್ ಐತೆ. ಗೈಸ್ ಇವಾಗ ಫಸ್ಟ್ ಸ್ಟಾಪ್ ಮುಗಿದು ರಿಟರ್ನ್ ಕೊಟ್ಟಿದ್ದಾರೆ. ಭಾರಿ ಅನ್ಕೊಳ್ರಿ ಈಗ, ಮಸ್ತ್ ಎಕ್ಸ್ಪೀರಿಯನ್ಸ್. ಇವತ್ತು ಹಬ್ಬದ ದಿವಸ ತರ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಈ ವರ್ಷ. ಪ್ರತಿ ವರ್ಷ ಇದೇ ತರ ಹಬ್ಬದ ಟೈಮಲ್ಲಿ ಒಳ್ಳೊಳ್ಳೆ ಮೂವಿ ಬರ್ತಾ ಇದ್ರೆ ಮಸ್ತ್ ಅಂತ. ಬನ್ನಿ ಇವಾಗ ಬೇಗ ಹೊರಡೋಣ ಮನೆಗೆ. ಮೀಡಿಯಾದವ್ರ ಹತ್ರ ಜನರುಗಳು ಮೂವಿ ನೋಡ್ಬಿಟ್ಟು ರೊಚ್ಚಿಗೆ ಎತ್ಬಿಟ್ಟಿದ್ದಾರೆ, ಯಾಕಂದ್ರೆ ಅಷ್ಟು ಚೆನ್ನಾಗಿದ್ಯಲ್ಲ. ಮತ್ತೆ ಇನ್ನೊಂದೇನು ಅಂದ್ರೆ, ಸ್ವಲ್ಪ ಜನ ಮೀಡಿಯಾದವ್ರು ಯಾವ ತರ ಮಾಡ್ತಿದ್ರು ಅಂದ್ರೆ, ಜನದ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಕ್ಕೋಸ್ಕರ ಡೋರ್ ತಗೊಂಡು ಒಳಗಡೆ ಬರ್ತಾ ಇದ್ರು. ಜನ ಅವ್ರ ಮೇಲೆ ರೊಚ್ಚಿಗೆ ಎತ್ಬಿಟ್ಟಿದ್ರು. ಎಂತಂದ್ರೆ ಆ ಡೋರ್ ತೆಗೆದ್ರೆ ಕಾಣಲ್ವಲ್ಲ ಗೈಸ್, ಒಂದ್ ಸ್ವಲ್ಪ ಮೂವಿ ಚೆನ್ನಾಗ್ ಕಾಣಲ್ಲ, ಬೆಳ್ಕೊಡಿಯುತ್ತಲ್ಲ, ಅದಕ್ಕೋಸ್ಕರ. ಅದ್ ನೆನೆಸ್ಕೊಂಡ್ರೆ ನಗನೂ ಬರ್ತಿತ್ತು, ಕೋಪನೂ ಬರ್ತಿತ್ತು. 9:51 ಬೆಳಗ್ಗೆ 4:45 ಎದ್ದಿತ್ತು ನಾನು. ಇಲ್ಲಿಗೆ ಬಂದಾಗ 6 ಗಂಟೆ. ಕಾಂತಾರ ಕಂಪೇರ್ ಮಾಡಿದ್ರೆ ಕಾಂತಾರ ಚಾಪ್ಟರ್ 1 ನೆಕ್ಸ್ಟ್ ಲೆವೆಲ್, ಬೇರೆ. ಅದೇ ಬೇರೆ ತರ, ಇದೇ ಬೇರೆ ತರ, ಹಂಗಾಗಿ ಕಂಪ್ಯಾರಿಸನ್ ಇಲ್ಲ ಗೈಸ್. ಬಟ್ ಎರಡೂ ಒಂದೇ ಕತೆ ಮೇಲೆ ನಿಂತಿರೋದು, ಒಂದು ಬೇರೆ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಗೈಸ್. ಎಂತಂದ್ರೆ ಒಂದೊಂದು ಫಿಲಮ್ಗೆ ಹೋಗ್ತೀರಾ ನೀವು, ಎಷ್ಟೊಂದು ಅದು ಸ್ಟೋರಿ ತಿಳ್ಕೊತೀರಾ, ಸ್ಟೋರಿ ಅರ್ಥ ಆಗುತ್ತೆ. ಫುಲ್ ಡ್ಯಾನ್ಸ್ ಬಂದಾಗ ಡ್ಯಾನ್ಸ್ ನೋಡ್ತೀರಾ, ಫೈಟ್ ಬಂದಾಗ ಫೈಟ್ ನೋಡ್ತೀರಾ, ಈ ತರ. ಬಟ್ ಇದು ಸ್ಟೋರಿ ಜೊತೆ ಮೈ ಜುಮ್ ಅನ್ಸುತ್ತೆ ಗೈಸ್. ಅಂತ ರೋಚಕ ಸೀನ್ಗಳು ಇರ್ತವೆ ಕಾಂತಾರದಲ್ಲಿ. ಲಾಸ್ಟ್ ಆಗಿತ್ತು ಆ ತರ ಎಕ್ಸ್ಪೀರಿಯನ್ಸ್ ಮೇಲೆ. ಭಾರಿಯಾಗಿ ವರ್ಕ್ ಆಗೈತೆ. ಈ ಥಿಯೇಟ್ರ್ ನಾನು ಹೋಗಿದ್ನಲ್ಲ, ವೀರೇಶ್ ಥಿಯೇಟ್ರು, ಅಲ್ಲಂತೂ ಸ್ವಲ್ಪ ಜನ ಕೈ ಮುಗಿತಿರ್ತಾರೆ ಗೈಸ್. ಮುಗ್ದವ್ರೆ, ನಾನು ಮುಗಿದ್ ಬಿಟ್ಟಿದೀನಿ. ಆ ತರ ಕಥೆಯಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀವಿ ನಾವೇನೆ. ಸೊ ಹಂಗಾಗಿ ನೋಡ್ಬೇಕು ಅಂದ್ಕೊಂಡಿರೋರು ಮಸ್ತಾಗೈತೆ, ಮಿಸ್ ಮಾಡ್ದಲೇ ನೋಡ್ರಿ. ಬನ್ನಿ ಫಸ್ಟ್ ಬಸ್ ಹತ್ತನ. ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡ್ಬೇಕು ಮನೆಗೆ ಹೋಗಿ. ಗೈಸ್ ಫೈನಲಿ ಮನೆಗ್ ಬಂದೆ. ಮನೆಗ್ ಬಂದು 1 ಅವರ್ ಆಯ್ತು. ಊಟ ಮಾಡ್ಬಿಟ್ಟು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನ ಮೂವಿ ಕಡೆ ಬರೋದಾದ್ರೆ, ನೀವ್ ಇವಾಗ ಏನ್ ನೋಡ್ತಿದ್ದೀರಾ, ಈ ಹುಡುಗನಿಂದಾನೇ ಈ ಮೂವಿ ಸ್ಟಾರ್ಟ್ ಆಗೋದು. ಮತ್ತೆ ಇನ್ನೊಂದೇನು ಅಂದ್ರೆ ಗೈಸ್, ಇವತ್ ನೋಡಿದ್ನಲ್ಲ ನಾನು ಕಾಂತಾರ ಚಾಪ್ಟರ್ 1, ತುಂಬಾ ಚೆನ್ನಾಗಿದೆ. ಸೊ ಅವಾಗೆಲ್ಲ ಯಾವ ತರ ಕಷ್ಟಪಟ್ರು ಅನ್ನೋದೇ ಒಂದು ಮೂವಿ ಮಾಡಿ ತೋರಿಸಿದ್ದಾರೆ. ತುಂಬಾ ಸಖತ್ತಾಗೈತೆ. ಮತ್ತೆ ಮೂವಿ ಮುಗಿದ್ಮೇಲೆ ಕಾಂತಾರ ಚಾಪ್ಟರ್ 2 ಬರುತ್ತೆ ಅಂತ ತೋರಿಸಿದ್ದಾರೆ. ಅಂದ್ರೆ ಇವಾಗ ಕಾಂತಾರ ಚಾಪ್ಟರ್ 1ಗೂ ಮತ್ತೆ 2ಗೂ ಪಾರ್ಟ್ ಇರುತ್ತೆ. ಸೊ ಕಂಟಿನ್ಯೂಂಗ್ ಆಗುತ್ತೆ. ಕಾಂತಾರ ಚಾಪ್ಟರ್ 2 ಯಾವಾಗ ಬರುತ್ತೆ ಅಂತ ಮೆನ್ಷನ್ ಮಾಡಿಲ್ಲ ಡೇಟ್ ಏನು. ನಾನು ಟಿಕೆಟ್ ಹೆಂಗ್ ಬುಕ್ ಮಾಡಿದೆ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರುತ್ತೆ ಬುಕ್ ಮೈ ಶೋ ಅಲ್ಲಿ ಹೋಗಿ ಬುಕ್ ಮಾಡಿರ್ತಾನೆ ಅಂತ. ಬಟ್ ಜುಗಾಡ್ ಕೇಳ್ರಿ ನೀವು, ನಕ್ ಬಿಡ್ತೀರಾ 1 ಸೆಕೆಂಡ್ ನಾನ್ ಮಾಡಿರೋ ಜುಗಾಡ್ಗಳು. ಸೊ ಕಾಂತಾರ ಹೋಗ್ಬೇಕು ಅಂತ, ಗುರುವಾರನೇ ಹೋಗ್ಬೇಕು ಅಂತ ಕಾಯ್ಕೊಂಡ್ ಕೂತಿದ್ದೆ ಗೈಸ್. ಇನ್ಸ್ಟಾಗ್ರಾಮ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು, 8ನೇ ತಾರೀಕು ಬಿಡ್ತೀವಿ, ಇಷ್ಟು ಗಂಟೆಗೆ ಬಿಡ್ತೀವಿ ಅಂತ. 12:00 ಇರ್ಬೇಕು ಸಮಥಿಂಗ್, ಮರ್ತೋಗಿದ್ದೀನಿ. ಸೊ ಅಷ್ಟವರೆಗೂ ಕಾಯ್ಕೊಂಡಿದ್ದೀನಿ. ಸೊ ಪಟ್ ಅಂತ ಬಿಟ್ಟಿದೆ ವೀರೇಶ್ ಥಿಯೇಟ್ರು. ನಾನ್ ಏನ್ ಮಾಡ್ಬಿಟ್ಟೆ, 6:30 ಹೋಗೋಣ ಅಂತ ಡಿಸೈಡ್ ಮಾಡ್ಬಿಟ್ಟೆ. ಏನಕಂದ್ರೆ ಅದು ವೀರೇಶ್ ದೂರನೇ ಇದೆ. ಬಟ್ ಇಲ್ಲಿ ಮೋಹನ್ ಮತ್ತೆ ಈ ಕಡೆ ನನ್ಗೆ ಹತ್ರ ಆಗೋ ಸರೌಂಡಿಂಗ್ ಅಲ್ಲಿ ಎಲ್ಲೂ ಹಾಕಿರ್ಲಿಲ್ಲ ಇನ್ನ. ಸೊ ನಾನೇನ್ ಮಾಡ್ಬಿಟ್ಟೆ, ಬುಕ್ ಮಾಡ್ಬಿಡೋಣ ಅಂತ ಸುಮ್ನೆ ಆಗ್ಬಿಟ್ಟೆ. ಬಟ್ ಫೋನ್ ಪೇಲಿ ಅಮೌಂಟ್ ಇರ್ಲಿಲ್ಲ. ಸೊ ನಮ್ಮಮ್ಮ ಬರ್ಬೇಕು ಅಂತ ಸಂಜೆವರೆಗೂ ವೇಟ್ ಮಾಡಿ ನಮ್ಮ ಅಮ್ಮನ ಕೈಲಿ ಅಮೌಂಟ್ ಹಾಕಿಸ್ಕೊಂಡೆ ಫೋನ್ ಪೇಲಿ. ಅಷ್ಟರಲ್ಲಿ ಒಂದು 80% ಸೀಟ್ ಬುಕ್ ಆಗ್ಬಿಟ್ಟಿತ್ತು. ಸೊ ಅದ್ರಲ್ಲಿ ಒಂದು ಬುಕ್ ಮಾಡ್ಬಿಟ್ಟೆ, ಏನೋ ಬಿಡು ಹೊತ್ತಾಗ ಹೋಗ್ಲಿ ಅಂತ ಬುಕ್ ಮಾಡ್ಬಿಟ್ಟೆ. ಅದು 350 rupees ಗೈಸ್. ರೇಟ್ ಜಾಸ್ತಿ ಆಯ್ತು, ಏನು ಮಾಡಕ್ ಆಗಲ್ಲ. ಬಟ್ ನಾಳೆ ಕಮ್ಮಿ ಆಗುತ್ತೆ. ಗುರುವಾರ ನೋಡಿರೋದ್ರಿಂದ 100 ರೂಪಾಯಿ ಜಾಸ್ತಿ ಇರುತ್ತೆ, ನಾಳೆ ಕಮ್ಮಿ ಆಗುತ್ತೆ. ನಿನ್ನೆ ನೋಡ್ತೀನಿ ಮೋಹನ್ ಮತ್ತೆ ಪ್ರಸನ್ನ ಇಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ನೋಡಿದ್ರೆ ಅಲ್ಲೆಲ್ಲ ಇನ್ನ ಸೀಟ್ ಇತ್ತು.
ಸೊ ನಾನು ದೂರ ಆಗೋದ್ಗೆ ಬೆಳಗ್ಗೆ 4 ಗಂಟೆಗೆ ಎದ್ದೆ ಗೈಸ್, ರೆಡಿ ಆಗ್ಬಿಟ್ಟೆಲ್ಲ ಹೋಗೋದ್ಗೆ. ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಜುಗಾಡ್ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಯಾವ್ದಕ್ಕೆ ಆದ್ರೂ ಅಷ್ಟೇ ಆತರ ಬೀಳ್ಬಾರ್ದು ಅನ್ನೋದು ಇದಕ್ಕೋಸ್ಕರನೇ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್. ಮತ್ತೆ ಇನ್ಮೇಲೆ ರೆಗ್ಯುಲರ್ ಅಪ್ಡೇಟ್ ಇರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ. ಸೊ ಇಷ್ಟು ದಿವಸ ವಿಡಿಯೋಸ್ಗಳು ಮಾಡ್ತಿರ್ಲಿಲ್ಲ, ಇನ್ಮೇಲೆ ರೆಗ್ಯುಲರ್ ಮಾಡ್ತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡ್ರಿ ಗೈಸ್. ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್.